बेंगलुरु शहर में एक नाबालिग बच्चा जो है मौत का शिकार हुआ है। ಅದೇ ಏನು ಮಾಡ್ತಾರೆ, ನಮಗಂತೂ ನ್ಯಾಯ ಸಿಗಬೇಕು ಸರ್. ನಿಮ್ಮಂಥವ್ರಿಂದ ನಮ್ಗೆ ದಯವಿಟ್ಟು ನಮ್ಗೊಂದು ನ್ಯಾಯ ಇಸ್ಕೊಡಿ. ನನ್ನ ಮಗನಿಗೊಂದು ನ್ಯಾಯ ಇಸ್ಕೊಡಿ ದಯವಿಟ್ಟು. ಪದೇ ಪದೇ ಇದೇ ತರ ಘಟನೆ ಆದ್ರೆ ಇದಕ್ಕೆ ಯಾರು ಕೇಳೋರು ಇಲ್ವಾ? ಇದಕ್ಕೆ ಯಾರು ಉತ್ತರ ಕೊಡೋರು ಇಲ್ವಾ? ಆ ಚಿಕ್ಕ ಮಗು ಅವ್ರಿಗೆ ತಂದೆ ತಾಯಿ ಅವ್ರ ಮಕ್ಕಳಿಗೆ ಯಾರು ಕೇಳೋರು, ಯಾರು ಹೇಳೋರು? ಅವ್ರಿಗೆ ಇವಾಗ ಅವ್ರ ಪಾಪು ಹೋಯ್ತು, ಇವಾಗ ಯಾರು ಜವಾಬ್ದಾರಿ? ಇದಕ್ಕೆ ಸರ್ಕಾರ ಇದಕ್ಕೆ ಜವಾಬ್ದಾರಿ ಇದಾರ ಇಲ್ವಾ? ಬಸ್ ಡ್ರೈವರ್ಗಳು ಜವಾಬ್ದಾರಿ? बेंगलुरु शहर में एक और मौत हुई है और आज फिर से जो है एक मर्तबा बेंगलुरु शहर में एक नाबालिग बच्चा जो है मौत का शिकार हुआ है। जहां दोस्तों इस वक्त जो है हम बेंगलुरु के अल्सुर गेट पुलिस स्टेशन में मौजूद है, जहां पर आज आप मेरे पीछे देख सकते हैं ये जो बस आपको नजर आ रही है, इस बस की वजह से जो है एक 10 साल का बच्चा जो है मौत का शिकार हुआ है। जहां दोस्तों इस वक्त जो है बेंगलुरु शहर में लगातार ये हादसे देखने को मिल रहे हैं कि बीएमटीसी के नेग्लिजेंस की वजह से जो है दिन ब दिन मौत होती जा रही है। चंद दिन पहले हमें दिखाया था किस तरह से मड़ीवाला में एक नौजवान शख्स की मौत हुई थी और आज एक 10 साल का मासूम बच्चा जो है मौत का शिकार हुआ है। जहाँ दोस्तों एक अफसोस की बात यह है कि बच्चा जो है अपने पेरेंट्स के साथ 4 बजे के करीब जो है सिटी मार्केट जामिया मस्जिद के पास था, जहाँ पर ये बस ने जो है पीछे से टक्कर मारकर बच्चे को गिराया और जैसे ही बच्चा नीचे गिरता है उसके ऊपर जो है गाड़ी चल जाती है। सोचने वाली बात है कि बीएमटीसी के बस ड्राइवर जो इस तरह की ड्राइविंग कर रहे हैं कि लगातार जो है बेंगलुरु शहर में इस तरह के हादसे देखने को मिल रहे हैं। आज सुबह में 7 बजे जो है गुरपनपाले में एक सेम एक्सीडेंट हुआ है, जिसमें एक शख्स का जो है कंप्लीट राइट हैंड जो है डैमेज हुआ है और 5 बजे यही बीएमटीसी की वजह से जो है एक बच्चे की मौत हुई है। इस वक्त जो है अल्सुर गेट पुलिस स्टेशन के सामने हम यहाँ पर मौजूद है। हमारे साथ जो है बच्चे की माँ है, आइए इनसे बात करते हैं और देखते हैं इनका क्या कहना है। ಏನಕ್ಕಂದ್ರೆ ನೀವು ಎಲ್ಲರೂ ನೋಡ್ತಾ ಇದ್ದೀರಾ, ಸುಮಾರು ಕಡೆ ಇಂತಾನೆ ಘಟನೆ BMTC ಅವರು ಎಲ್ಲ ಕಡೆ ಮಾಡ್ಕೊಂಡು ಬರ್ತಾವ್ರೆ. BMTC ಅಂದರೆ BMTC ಬಸ್ ಡ್ರೈವರ್ಗಳು ಇಂಥ ಘಟನೆಗೆ ನಮಗೆ ತಡ್ಸ್ಕೊಳಕ್ಕೆ ಆಗ್ತಾ ಇಲ್ಲ. ಏನಕ್ಕಂದರೆ ಚಿಕ್ಕ ಮಗು, ಅದು ಒಂದು ಚಿನ್ನ ಪಾಪು, ಅದಕ್ಕೆ ಕಣ್ಣು ಎಲ್ಲ ಆಚೆ ಕಡೆ ಬಂದಿದೆ ಅಂದರೆ ಎಷ್ಟು ನೋವು ಅನ್ಸುತ್ತೆ. ಅವ್ರ ತಂದೆ ತಾಯಿ ಹುಟ್ಟಿರೋದು ಬೆಳೆಸಿರೋದು ಅವ್ರಿಗೆ ಎಷ್ಟು ನೋವು ಅನ್ಸುತ್ತೆ. ಮೊನ್ನೆನೂ ಇದೇ ಥರ ಒಂದು ಘಟನೆ ಆಯಿತು. ಎಲ್ಲಂದರೆ ನೀವು ನೋಡ್ತಾ ಇದ್ದೀರಾ, ಬೊಮ್ಮನಹಳ್ಳಿ ಹತ್ರ ಸಿರ್ಬೋರ್ಡ್ ಹತ್ರ ಇದೇ ಥರ ಘಟನೆ ಆಯಿತು. ಇದೇ ಥರ BMTC ಡ್ರೈವರ್ಗಳು ಅವರೆಲ್ಲರೂ ಇದೇ ಥರ ಪದೇ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಇದಕ್ಕೆ ನಾನು ಏನಕ್ಕೆ ಇಲ್ಲಿ ನಿಮ್ಮ ಮಾಧ್ಯಮ ಮುಂದೆ ನಿಂತ್ಕೊಂಡು ಏನಕ್ಕೆ ಮಾತಾಡ್ತಾ ಇದ್ದೀನಿ ಅಂದರೆ, ಪದೇ ಇದೇ ಥರ ಘಟನೆ ಆದರೆ ಇದಕ್ಕೆ ಯಾರು ಕೇಳೋರು ಇಲ್ವಾ? ಇದಕ್ಕೆ ಯಾರು ಉತ್ತರ ಕೊಡೋರು ಇಲ್ವಾ? ಆ ಚಿಕ್ಕ ಮಗು ಅವ್ರಿಗೆ ತಂದೆ ತಾಯಿ ಅವ್ರ ಮಕ್ಕಳಿಗೆ ಯಾರು ಕೇಳೋರು, ಯಾರು ಹೇಳೋರು? ಅವ್ರಿಗೆ ಇವಾಗ ಅವ್ರ ಪಾಪು ಹೋಯ್ತು, ಇವಾಗ ಯಾರು ಜವಾಬ್ದಾರಿ? ಇದಕ್ಕೆ ಸರ್ಕಾರ ಇದಕ್ಕೆ ಜವಾಬ್ದಾರಿ ಇದ್ದಾರಾ ಇಲ್ವಾ? ಬಸ್ ಡ್ರೈವರ್ಗಳು ಜವಾಬ್ದಾರಿನಾ? ಇದು ಘಟನೆ ಆಗೋದು ಏನಕ್ಕಂದರೆ, ಈಗ ನಿಮಗೆ ಒಂದು ಟೈಮಿಂಗ್ ಕೊಟ್ಟಿರ್ತಾರೆ ಬಸ್ ಅವ್ರಿಗೆ, ಇಂಥ ಟೈಮಲ್ಲಿ ನೀವು ಇಂಥ ಟೈಮಲ್ಲಿ ಇಷ್ಟು ಗಂಟೆಗೆ ಇಲ್ಲಿ ರೀಚ್ ಆಗಬೇಕು, ಇಷ್ಟು ಗಂಟೆಗೆ ಹೋಗಬೇಕು ಅಂತ. ಈಗ ನೀವೇ ನೋಡ್ತಾ ಇದ್ದೀರಾ, ಸುಮಾರು ಕಡೆ ಟ್ರಾಫಿಕ್ ಕಡೆಯಿಂದ ಬಸ್ ಅವರು ಡ್ರೈವರ್ ಅವ್ರದ್ದು ತಪ್ಪು ಇದೆ ಇಲ್ಲ ಅಂತ ನಾನು ಡೈರೆಕ್ಷನ್ ಹೇಳೋಕ್ಕಾಗೋದಿಲ್ಲ ನಿಮಗೆ. ಇದು ಪ್ರಾಬ್ಲಮ್ ಬಂದಿರೋದು ಟೈಮಿಂಗ್ಗೋಸ್ಕರ. ಇಂಥ ಟೈಮಿಂಗ್ಗೆ ಇಂಥ ಸಮಯಕ್ಕೆ ಬರಬೇಕು, ನೀವು ಇಂಥ ಟೈಮಲ್ಲಿಗೆ ರೀಚ್ ಆಗಬೇಕು ಅಂತಾರೆ. ಅವ್ರು ಡ್ರೈವರ್ ಅವರು ಏನಾದರೂ ಬೈ ಚಾನ್ಸ್ ಲೇಟಾಗಿ ಬಂದರೆ ಅವ್ರ ಮೇಲೆ ಅವ್ರಿಗೆ ಪ್ರಾಬ್ಲಮ್. ಅದಕ್ಕೋಸ್ಕರ ಡ್ರೈವರ್ಗಳು ಇಂಥ ಕೆಲಸ ಮಾಡ್ತವ್ರೆ. ಇದಕ್ಕೆ ಫಸ್ಟ್ ಇದು ಏನಿದೆ ಡೈರೆಕ್ಷನ್ ಅವ್ರಿಗೆ ಟೈಮಿಂಗ್ ಬಗ್ಗೆ ಏನು ಮಾಡ್ತಾರೆ, ಟೈಮಿಂಗ್ ನಿಲ್ಲಿಸಬೇಕು. ಇದಕ್ಕೆ ಸರ್ಕಾರ ಏನಿದೆ ಒಂದು ಕ್ರಮ ತೊಗೊಳ್ಬೇಕು. ನೀವು ಬೈ ಚಾನ್ಸ್ ಇಂಥ ಘಟನೆಗೆ ನಿಲ್ಲಿಸಿಲ್ಲ, ಇಂಥ ಘಟನೆಗೆ ನೀವು ಏನಾದರೂ ಕ್ರಮ ತೊಗೊಂಡಿಲ್ಲ ಅಂದರೆ ಮುಂದಿನ ದಿನ ನಮ್ಮ ಎಲ್ಲ ಸಂಘಟನೆಯವರು, ಒಕ್ಕೂಟವರು ಎಲ್ಲರೂ ನಾವು ಒಂದೇ ಈಗ ಈ ಇಲ್ಲಿ ನಿಂತ್ಕೊಂಡ್ಬಿಟ್ಟು ನಾನು ಮಾತಾಡ್ತಾ ಇದ್ದೀನಿ. ನಾನು ಯಾವುದೋ ಒಂದು ಸಂಘಟನೆಯವನಲ್ಲ ಅಂತ ಹೇಳೋದಿಲ್ಲ. ಈಗ ನಾನು ಒಂದು ನಾರ್ಮಲ್ ಒಂದು ವ್ಯಕ್ತಿ. ನಾನು ಇಂಥ ಘಟನೆ ಪದೇ ಆದರೆ ನಾವು ಎಲ್ಲ ಕನ್ನಡ ಒಕ್ಕೂಟದಿಂದ ಇರಲಿ, ನಮ್ಮ ಅಂಬೇಡ್ಕರ್ ಸಂಘಟನೆಯವರು ಇರಲಿ, ಎಲ್ಲ ಸಂಘಟನೆಯವರು ಒಗ್ಗಟ್ಟಾಗಿ ನಾವು CM ಸಿದ್ದರಾಮಯ್ಯ ಅವ್ರಿಗೆ ಡೈರೆಕ್ಟ್ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ಒಂದೇ ಒಂದು ಮಾತು, ಇಂಥ ಘಟನೆ ನಿಮ್ಮ ಕೈಯಲ್ಲಿ ನಿಲ್ಸೋಕ್ಕಾದರೆ ನೀವು ನಿಮ್ಮ ಸರ್ಕಾರ ಓಡಿಸಿ, ಆಗಿಲ್ಲ ಬಿಟ್ಬಿಡಿ.
ಇಲ್ಲ ಅಂದರೆ ನಾವು ಮುಂದಿನ ದಿನ ನಮ್ಮ ದಲಿತ ಸೇನೆ ವತಿಯಿಂದ ನಾವು ಎಲ್ಲ ಸಂಘಟನೆಯವ್ರು ಸೇರಿ ವಿಧಾನಸೌಧಗೆ ಮುತ್ತಿಗಾಗ್ತೀವಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಎಲ್ಲಿ ವಾಸ ಇರೋದು ನೀವು? ಎಲ್ಲಿ ಎಷ್ಟು ಮಗ? ನಿಮ್ಮ ಗಂಡ ಇಲ್ವಾ? ಅವ್ರು ತೀರೋಗಿದ್ದಾರಾ? 10 ವರ್ಷ ಆಯ್ತು ಅವ್ರು ತೀರೋದಿ. ನನ್ನ ಮಗನೇ ನನ್ನ ಜೀವನ ಮಾಡ್ತೀವಿ. 10 ವರ್ಷ 11 ವರ್ಷ ಮಗ ನನ್ನ ಕೈಯಲ್ಲಿ ನನ್ನ ಕಷ್ಟ ಕೂಲಿ ಕೆಲಸ ಮಾಡಿ ನನ್ನ ಮಗನ ಸಾಯ್ತಿದ್ದೆ. ಇವತ್ತ ನನ್ನ ಮಗ ಇಲ್ಲ ಅಂದ್ರೆ ಏನು? ನನ್ನ ಮಗಳು ನೋಡೋದು ನನ್ನ ಮಗಳು ನನ್ನ ಗಂಡ ನನ್ನ ಮಗ ಇಬ್ರು ಹೋಗಿರೋದು 3 ಜನ ಹೋಗಿರೋ ಇದ್ರಲ್ಲಿ ಏನಾಗಿದೆ ಅಂದ್ರೆ ಅವ್ನು ಬಸ್ ಒಂದು ಜೋರಾಗಿ ಗುದ್ದಿರೋ ಇದರಿಂದ ಮಗು ಮೇಲೆ ಇದಾಕಿದಾರಂತೆ ಸರ್. ಬಸ್ ಹಾಕಿದೆಯಂತೆ, ಮಗು ಫುಲ್ ಇದಾಗಿದೆ ಸರ್. ಮಗು ಪ್ರಾಣನೇ ಹೋಗಿದೆ ಸರ್. ನಮಗೂ ನ್ಯಾಯ ಬೇಕು ಸರ್ ನಿಜವಾಗ್ಲೂ. ಫೈಲ್ ಮಾಡ್ತಾ ಇರಂಗಿದ್ದಾರೆ. ನಾವೆಲ್ಲ ಬರ್ತೀವಿ ಕೋರ್ಟ್ಗೆ, ಏನಾದ್ರೂ ಬರ್ತೀವಿ. ಅವ್ರು ಬಂದ್ಬಿಟ್ಟು ಗೌರ್ಮೆಂಟ್ ಅಧಿಕಾರಿ ಅಂತ ಅವ್ರಿಗೆ ಏನು ಅವ್ರ ಮೇಲೆ ಕ್ರಮ ತಗೊಳ್ಳಲ್ಲ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಅವ್ರ ಮೇಲೆ ಕ್ರಮ ಏನು ತಗೊಳಕ್ಕಾಗಲ್ಲಣ್ಣ. ಸರ್ಕಾರಕ್ಕೆ ಕ್ರಮ ತಗೊಳಕ್ಕಾಗಿಲ್ಲ ಅಂದ್ರೆ ನಮ್ಗೆ ಹೇಳ್ರಿ, ನಾವು ಅದಕ್ಕೆ ನಾವು ಉತ್ತರ ಕೊಡ್ತೀವಿ. ಪಬ್ಲಿಕ್ ಅವ್ರಿಗೆ ಕೊಡಕ್ಕೆ ಹೇಳ್ರಿ, ಅದಕ್ಕೆ ಉತ್ತರ ನಾವು ಕೊಡ್ತೀವಿ. ಏನ್ಕಂದ್ರೆ ನಾವು ಸಂವಿಧಾನಕ್ಕೆ ನಾವು ಕೈಯಲ್ಲಿ ತಗೊಂಡ್ಬಾರ್ದಂತ ನಾವು ಏನು ಇದು ಮಾಡ್ತಾ ಇಲ್ಲ. ದಯವಿಟ್ಟು ನಮಗೆ ಇದು 8 ವರ್ಷದ ಮಗು ಅಂತೆ, ಮಗು ಮೇಲೆ ಫಸ್ಟ್ ವೀಲು ಸೆಕೆಂಡ್ ವೀಲು ಎಕ್ಕಿರೋದಂತೆ. ಇದೇ ಜಾಮಿಯಾ ಮಸೀದಿ ಅಲ್ಲಿ ಒಂದು ಬಾತ್ರೂಮ್ ಐತಂತೆ. ಅಲ್ಲಿ ಏನಂದ್ರೆ ಈ BMTC ಬಸ್ಗಳು ಅವ್ರಿಗೆ ನಾನು ಒಂದು ಮಾತು ಕೇಳ್ತೀನಿ, ಪೊಲೀಸ್ ಅಧಿಕಾರಿ ಅವ್ರಿಗೆ ಒಂದು ಮಾತು ಕೇಳ್ತೀನಿ, ಇವ್ರ ಮೇಲೆ ಏನು ಕ್ರಮ ತಗೊಳಕ್ಕಾಗಲ್ಲಣ್ಣ. ಏನಂದ್ರೆ ಇವರು ಡ್ರಿಂಕ್ ಅಂಡ್ ಡ್ರೈವ್ ಮಾಡ್ತಾರೆ, ಇವ್ರಿಗೂ ನಿನ್ಸ್ಬಿಟ್ಟು ವಾಹನ ನಿನ್ಸ್ಬಿಟ್ಟು ಇವ್ರಿಗೂ ಚೆಕ್ ಮಾಡೋಕ್ಕೆ ಒಂದು ಪರ್ಮಿಷನ್ ನಾನು ಕೇಳ್ಕೊಳ್ತಾ ಇದ್ದೀನಿ. ನಮ್ಮ CM ಸಿದ್ದರಾಮಯ್ಯ ಸಾಹೇಬರು, ನಮ್ಮ DK ಶಿವಕುಮಾರ್ ಸಾಹೇಬ್ರಿಗೆ ನಾನು ಕೇಳ್ಕೊಳ್ತಾ ಇದ್ದೀನಿ. ಇದೇ ವಾಹನ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ರಾಮಲಿಂಗಾರೆಡ್ಡಿ ಸಾಹೇಬ್ರಿಗೂ ನಾನು ಕೇಳ್ಕೊಳ್ತಾ ಇದ್ದೀನಿ. ಇದೇ BMTC ಗೌರ್ಮೆಂಟ್ ವಾಹನ ಚಾಲಕರು ಅವ್ರಿಗೂ DD ಚೆಕ್ ಮಾಡಿಸ್ಬೇಕು. ಆದರೆ ಅವ್ರಿಗೂ ನಿನ್ಸ್ಬಿಟ್ಟು